ಫೋನ್ ಮಾಡಿದಾಗ ಇಲ್ಲ ಅವನು ಹಮೀದ್ ಮುಸ್ರಿಫನ್ ಬಲ್ಲೆ ಇದ್ದಾನೆ, ಹಮೀದ್ ಮುಸ್ರಿಫನ್ ಬಲ್ಲೆ ಹೋಗಿ ಅಂತ ನನ್ನ ಮುಂದೆನೆ ಗೌಡ್ರು ಹೇಳಿದಾಗ ಆಯ್ತು ಅಂತೇಳಿ ನಾನು ಸುಮ್ ಕೂತಿದ್ದೆ. स्वागत है आपका AMK न्यूज चैनल में। मैं आपके साथ मोहम्मद यासीन नईकोड़ी। ಎಲ್ಲರಿಗೂ ನಮಸ್ಕಾರಗಳು. ಕೆಲವೊಂದು ಜನ ಗೌಡರಿಗೆ ನಿಮಗೆ ಏನಾಗಿದೆ ಅಂತ ಕೇಳುತ್ತಿದ್ದಾರೆ. ನಾನು ಹೋಗ್ಲಿ ಬಿಡು ಅಂತ ಹೇಳಿ ನಾನು ಇನ್ನೂವರೆಗೆ ಮಾತಾಡಿದ್ದಿಲ್ಲ. ಈಗ ನಾನು ಮಾತಾಡ್ತಾ ಇದ್ದೀನಿ. ಯಾಕಂತಂದ್ರೆ ಗೌಡ್ರ ಬಗ್ಗೆ ನನಗೆ ಬಹಳಷ್ಟು ಅಭಿಮಾನ ಇತ್ತು. ಗೌಡ್ರ ಸಂಬಂಧ ನಾನು ವಿಜಯಪುರದಲ್ಲಿ ಪ್ರಪ್ರಥಮ ಬಾರಿಗೆ ಕನ್ನಡ ರಾಜ್ಯೋತ್ಸವವನ್ನು ಮಾಡಿದೆ, ನನ್ನ ಸ್ವಂತ ಖರ್ಚು ಮಾಡಿ. ಎರಡನೇದಾಗಿ ನಾನು ಕರ್ನಾಟಕದಲ್ಲಿಯೇ ಯಾರು ಮಾಡಲಿರುವಂತಹ ಶ್ರೀ ಬಸವ ಜಯಂತಿ ನಾ ಮಾಡಿದೆ. ಸುಮಾರು 25-30 ಸಾವಿರ ಜನಸಂಖ್ಯೆಯನ್ನು ಕೂಡಿಸಿ ನಾನು ನನ್ನ ಸ್ವಂತ ಖರ್ಚಿನಲ್ಲೇ ಮಾಡಿದೆ. ಗಜಾನನ ಮಹಾಮಂಡಳಿ ಅಧ್ಯಕ್ಷರು ಮಾಡಿದ್ರು, ಇನ್ನುವರೆಗೆ ಯಾರೂ ಮಾಡಿದ್ದಿಲ್ಲ. ಆ ತರ ನಾನು ಮಾಡಿದ್ದೆ. ಯಾರ ಸಂಬಂಧ ಮಾಡಿದ್ದೀನಿ ಅಂದ್ರೆ ಗೌಡ್ರ ಸಂಬಂಧ ಮಾಡಿದ್ದೆ. ಮೊನ್ನೆ ದಿವಸ ಕೂಡಲ ಸಂಗಮದ ಜಗದ್ಗುರುಗಳಂತ ಜಯಮೂರ್ತಿ ಸ್ವಾಮಿಗಳು ನನಗೆ ಹೇಳಿದ್ರು, ಕಿತ್ತೂರಾಣಿ ಚೆನ್ನಮ್ಮರ ಪುಷ್ಪಾರ್ಚನೆ ಮಾಡಬೇಕಂತ ನನಗೆ ಹೇಳಿದ್ರು. ಅವರು ಫಸ್ಟ್ 28 JCP ತಗೊಂಡು ಮಾಡಬೇಕಂತ ಹೇಳಿದ್ರು. 28 JCP ನಾನು ಬೇಡ ಅಪ್ಪಾಜಿ ಅವರೇ, ವಿಜಯಪುರದಲ್ಲಿ ಪರ್ಮಿಷನ್ ಕೊಡುವುದಿಲ್ಲ, 12 JCP ತಗೊಂಡು ಮಾಡೋಣ ಅಪ್ಪಾಜಿ ಅಂತ ನಾನು ಹೇಳಿದ್ದೆ. ಅವರು ಹೇಳಿದ್ರು ಆಯ್ತಂತೇಳಿ ಮಾಡಂತ ಹೇಳಿದ್ರು. ದೊಡ್ಡವರು ಕಿವಿಗಿಯು ಬಿತ್ತು, ಅವರು ಮಾಡಂತ ಹೇಳಿದ್ರು. DJ ತರಿಸಿದ್ದೆ, ಚೆನ್ನಮ್ಮ ಅವ್ರ ಮೂರ್ತಿ ತರಿಸಿದ್ದೆ. ಸುಮಾರು 3-4 ಲಕ್ಷ ರೂಪಾಯಿ ಖರ್ಚು ಮಾಡಿ ನನ್ನ ಸ್ವಂತ ದುಡ್ಡಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ನನ್ನ ಸ್ವಂತ ದುಡ್ಡಲ್ಲೇ ನಾನು ಖರ್ಚು ಮಾಡಿದ್ದು. ಗೌಡ್ರ ಹೆಸರು ಮಾಡ್ಬೇಕಂತ ಹೇಳಿ ನಾನು ಮಾಡಿದ್ದೆ. ಅವತ್ತಿನ ದಿವಸ ನನಗೆ ನನ್ನ ಬೆಂಬಲಿಗರಲ್ಲ, ಎಲ್ಲಾ ಕಿತ್ತೂರಾಣಿ ಚೆನ್ನಮ್ಮರ ಪುಷ್ಪಾರ್ಚನೆ ಮಾಡುವ ಕಾರ್ಯಕ್ರಮ ದಿನದಂದು ಎಲ್ಲರೂ ನನಗೆ ಜೈಕಾರ ಕೂಗಿದ್ದಕ್ಕೆ ಕೆಲವೊಂದು ಜನರಿಗೆ ತಡ್ಕೊಳ್ಳಲಕ್ ಆಗ್ಲಾರನೆ ಅವತ್ತಿನ ದಿವಸ ಕಾರ್ಯಕ್ರಮವನ್ನು ಮುಗಿಸಿ ನಾನು ಬಂದು ನನ್ನ ಸ್ವಂತ ಆಫೀಸಲ್ಲಿ ನಾನು ಕೂತಿದ್ದೆ. ಗಾಂಧಿ ಚೌಕ್ ಪೊಲೀಸ್ ಠಾಣೆಯಿಂದ ನನಗೆ ಒಂದು ಕರೆ ಬಂತು, ಇಲ್ಲ ನೀವು ಬನ್ನಿ ಅಂತ ಹೇಳಿ. ಇಲ್ಲ ನಾನು ಹೊರಗಡೆ ಇದ್ದೀನಿ, ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ನಾನು ಅವರಿಗೆ ತಿಳಿಸಿದ್ದೆ. ಇಲ್ಲ ನೀವು ಬರಲೇಬೇಕು ಅಂತ ನನಗೆ ಹೇಳಿದ್ರು. ಅವತ್ತಿನ ದಿವಸ ನಾನು ಹೋದ ಮೇಲೆ ನನಗೆ ಕರೆಸಿ ಒಳಗಡೆ ಕುಂದಿರಿಸಿದ್ರು. ನಾ ಕುಂದಿರುವಂತ ಕುರ್ಚಿ ಮೇಲೆ ಕುತ್ತಂತಿದ್ದವನನ್ನ ಎಬ್ಬಸಿ ಕುರ್ಚಿಯನ್ನು ತಗ್ಗಿಸಿ ನಿಂದಿರಿಸಿಕೊಂಡು ಮಾತಾಡಿದ್ದರು. ಅವಾಗ ಹೇಳಿದರು ಒಬ್ಬರು PC ಅವರು, ಇಲ್ಲ ನೀವು ಯಾವ JCP ತರಿಸಿದ್ದೀರಾ, ನೀವು ಯಾವ DJ ತರಿಸಿದಾರ ಅವರನ್ನು ಕರೆಸಿ ಅಂತ ನನಗೆ ಹೇಳಿದ್ದರು. ಇಲ್ಲ ನಾನು ಅವರನ್ನು ಕರೆಸುವುದಿಲ್ಲ ಸರ್, ನಾನು ಹೇಳಿದ್ದಕ್ಕೆ ಅವರು ಬಂದಿದ್ದಾರೆ, ನೀವೇನೇ ಕ್ರಮ ಬೇಕಾದರೂ ತಗೊಳ್ಳಬೇಕಂತೇಳಿ ನಾನು ಹೇಳಿದಾಗ ನನ್ನ ಮೇಲೆ ಏನಾದರೂ FIR ಮಾಡೋದಿತ್ತು ನನ್ನ ಮೇಲೆ ಮಾಡಿ, ನಾನು ಅವರಿಗೆ ಕರೆಸುವುದಿಲ್ಲ ಅಂತೇಳಿ PSI ಸಾಹೇಬರಿಗೆ ಹಾಗೂ PC ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ. ಅವರು ಆಯ್ತು ಅಂತೇಳಿ ಒಪ್ಪಿಕೊಂಡಿದ್ದರು. ಆಮೇಲೆ ಕೆಲವೊಂದು ಆಗ್ಲಾರಂತ ವ್ಯಕ್ತಿಗಳು ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ ಅವನದು ಬಾಳಾಗಿದೆ, MLA ಆಗೋ ಕನಸಿದೆ, ಅವನನ್ನು ಒದ್ದು ಒಳಗೆ ಕೂಡಿಸುವ ಅಂತ ಹೇಳಿದ್ದರು. ಆಮೇಲೆ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ನಲ್ಲಿ ನಾನು ಒಂದು ರೂಮಲ್ಲಿ ಕೂತಿದ್ದೆ. ಆಮೇಲೆ ಒಂದು ರೂಮಲ್ಲಿ ಕರೆಸಿ PSI ಅಲ್ಲ CPI ಸಾಹೇಬರ ಮುಂದೆ CPI ಸಾಹೇಬರಿಗೆ ಕಾಲ್ ಮಾಡಿ CPI ಸಾಹೇಬರು ಹೇಳಿದ್ರು, ಇಲ್ಲ ಅದು ವಿಷಯ ಇದು ಆಗಿದೆ, ಸುಮ್ಮನೆ ಟ್ರಾಫಿಕ್ ಅದು ಆಗಿದೆ, ಸ್ವಲ್ಪ ಸಮಸ್ಯೆ ಆಗಿದೆ, ನೀವು ಮಾತಾಡಂತೇಳಿ. ಅವತ್ತು ನಾನು ಗೌಡ್ರಿಗೆ 2 ಸತಿ ಫೋನ್ ಮಾಡಿದೆ, ಅವರು ರಿಸೀವ್ ಮಾಡಲಿಲ್ಲ. ರಾಮನ್ ಗೌಡ್ರಿಗೆ ಫೋನ್ ಮಾಡಿದೆ, ಅವರು ರಿಸೀವ್ ಮಾಡಲಿಲ್ಲ. ಕೆಂಗನಾಳ್ ಅವ್ರಿಗೆ ಫೋನ್ ಮಾಡಿದೆ, ಅವರು ರಿಸೀವ್ ಮಾಡಲಿಲ್ಲ. ಒಬ್ಬ
ಗೌಡರ ಡ್ರೈವರ್ ಆದಂತ ಯಲ್ಲಪ್ಪ ಅವರು CPI ಸಾಹೇಬರಿಗೆ ಫೋನ್ ಮಾಡಿದಾಗ ಅವ್ರು ಹೇಳಿದರು, ಇಲ್ಲ ಸ್ವಲ್ಪ ಮಾತಾಡಿ ಸುಮ್ಮನೆ ಅವನ ಮೇಲೆ FIR ಆಗುತ್ತಂತ ಹೇಳಿದಾಗ ಅವನು ನನ್ನ ಮುಂದೆನೆ ಅವೊಂದು MLA ಆಗೋ ಕನಸಿದೆ, ಅವನನ್ನು ಒದ್ದು ಒಳಗೆ ಕೂಡಿಸಿ ಅಂತ ನನ್ನ ಮುಂದೆನೆ ಹೇಳಿದ್ದಾನೆ. ಅದಕ್ಕೆ ನಾನು ಗೌಡರ ಜೊತೆ ಬಿಟ್ಟಿದ್ದೇನೆ. ಆಮೇಲೆ ಮೊನ್ನೆ ಒಂದು ದಿವಸ ಗೌಡರಿಗೆ ನಮ್ಮ ಮಾವನಾದ ನಿತಿನ್ ಹಳ್ಳಿಯವರು ಫೋನ್ ಮಾಡಿದಾಗ ಅವನು ಇಲ್ಲ, ನಮಗೆ ಅವನ ಅವಶ್ಯಕತೆ ಇಲ್ಲ, ನನಗೂ ನಿಮ್ಮ ಬಳಿ ಬರೋ ಅವಶ್ಯಕತೆ ಇಲ್ಲ, ನನ್ನದೇ ಆದಂತ ದೊಡ್ಡ ಮನೆತನ ಇದೆ, ಒಂದು ನಿಯಮ ಇದೆ, ಗಡಿಗೆ ಸಾವುಕಾರ ಅಂತ ದೊಡ್ಡ ಮನೆತನ ಇದೆ, ನಮ್ಮಿಂತ್ರ ನೀವಲ್ಲ, ನಿಮ್ಮಿಂತ್ರ ನಾವು, ನಮ್ಮಿಂತ್ರ ನೀವಲ್ಲ, ನಿಮ್ಮಿಂದ ನಾವಲ್ಲ, ನಮ್ಮಿಂದ ನೀವು. ಅದು ನೀವು ಫಸ್ಟ್ ತಿಳ್ಕೊಳ್ಳಿ ಸಾಹೇಬರೇ. ಅವತ್ತು ನೀವು ಫೋನ್ ಮಾಡಿದಾಗ ಇಲ್ಲ ಅವನು ಹಮೀದ್ ಮುಸ್ರಿಫನ್ ಬಲ್ಲೆ ಇದ್ದಾನೆ, ಹಮೀದ್ ಮುಸ್ರಿಫನ್ ಬಲ್ಲೆ ಹೋಗಿ ಅಂತ ನನ್ನ ಮುಂದೆನೆ ಗೌಡ್ರು ಹೇಳಿದಾಗ ಆಯ್ತು ಅಂತೇಳಿ ನಾನು ಕೂತಿದ್ದೆ. ಸುಮ್ಮನೆ ನನ್ನ ಮೇಲೆ ಅದು ಅಪಪ್ರಚಾರ ಇದು ಅಪಪ್ರಚಾರ ಮಾಡುತ್ತಿದ್ದಾರೆ. ಇದು ಸರಿಯಲ್ಲ. ನಿಮ್ಮ ಕರ್ಮಕಾಂಡಗಳನ್ನು ನೀವು ಮುಚ್ಚಿಸಿಕೊಳ್ಳಿ. ದೊಡ್ಡವ್ರ ಹೆಸರು ಹಾಳು ಮಾಡಬೇಡಿ. ಇಲ್ಲಿ ಯಾರೂ ಸಾಚೆಗಳಲ್ಲ, ಎಲ್ಲರೂ ಭ್ರಷ್ಟರೇ ಇದ್ದಾರೆ. ನಾವು ಯಾರಿಗೇನ್ ಮಾಡಿದ್ದೀವಿ, ಯಾರಿಗೇನಿಲ್ಲ ಅನ್ನೋದು ಇಡೀ ವಿಜಯಪುರ ಮಹಾಜನತೆಗೆ ಗೊತ್ತಿದೆ. ನಾ ಎಷ್ಟೇ ಕಾರ್ಯಕ್ರಮ ಮಾಡಿದ್ದರೂ ಗೌಡರ ಹೆಸರು ಮಾಡಬೇಕಂತೇಳಿ ಮಾಡಿದ್ದೆ. ಬಟ್ ಅವರೇ ನನ್ನ ಹೆಸರು ಆಗಿದ್ದಕ್ಕೆ ನನ್ನ ತುಳಿಯಬೇಕೆಂದೇಳಿ ಅವರು ಮಾಡಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ತುಳಿಯೋದಕ್ಕೆ ನೀವು ಯಾರು, ತುಳಿಸಿಕೊಳ್ಳಕ್ಕೆ ನಾವ್ಯಾರು? ನನ್ನ ಹಿಂದೆ ನನ್ನ ಸಮಾಜ ಇದೆ, ನನ್ನ ಹಿಂದೆ ಸರ್ವ ಸಮಾಜ ಇದೆ. ಒಂದು ಮಾತು ಹೇಳುತ್ತೇನೆ, ನೀವು ಅವನ ಮಾತು ಕೇಳಿ ಇದು ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಬಹಳ ಹಿನ್ನಡೆ ಆಗುತ್ತದೆ. ಮೊದಲು ಕಾರ್ಯಕರ್ತರನ್ನು ಉಳಿಸಿಕೊಳ್ಳಿ, ಅಭಿಮಾನಿಗಳನ್ನು ಬೆಳೆಸಿಕೊಳ್ಳಿ, ಆಮೇಲೆ ಮುಂದಿನ ದಿನಮಾನಗಳಲ್ಲಿ ನೀವು ಏನೋ ಆಗಿರಿ. ನನ್ನ ಬಗ್ಗೆ ಸುಮ್ಮನೆ ಅಪಪ್ರಚಾರ ಮಾಡಿದರೆ ನಿಮ್ಮ ಕರ್ಮಕಾಂಡಗಳನ್ನು ನಾನು ತೆಗೆಯುತ್ತೇನೆ, ಅತಿ ಶೀಘ್ರದಲ್ಲೇ ತೆಗೆಯುತ್ತೇನೆ. ನನಗೆ ಯಾರ ಅಪ್ಪನದಿಂತ ನನಗೆ ಕೊಟ್ಟಿಲ್ಲ, ನಾನು ನಮ್ಮ ಅಪ್ಪನ ದುಡ್ಡಲ್ಲಿ ಖರ್ಚು ಮಾಡುತ್ತೇನೆ, ನನ್ನ ಅಪ್ಪನ ದುಡ್ಡಲ್ಲಿ ನಾನು ಕಾರ್ಯಕ್ರಮವನ್ನು ಮಾಡುತ್ತೇನೆ. ಯಾವನು ಇನ್ನಿವರೆಗೆ ಯಾವನು ₹1 ನನಗೆ ಕೊಟ್ಟಿಲ್ಲ. ನಾನೇ ನನ್ನ ವೈಯಕ್ತಿಕ ಎಷ್ಟು ಬೇಕು ಅಷ್ಟು ಮಾಡಿದ ಇಡೀ ವಿಜಯಪುರ ಮಹಾಜನತೆಗೆ ಗೊತ್ತಿದೆ. ಇದೇ ಫಸ್ಟ್, ಇದೇ ಲಾಸ್ಟ್ ವಾರ್ನಿಂಗು. ಇನ್ಮೇಲೆ ನನ್ನ ಮೇಲೆ ಏನಾದರೂ ಸುಳ್ಳು ಅಪಪ್ರಚಾರ ಮಾಡಿದರೆ ನನ್ನ ಸಮಾಜದವರನ್ನ ಕರ್ಕೊಂಡು ಪ್ರೆಸ್ ಮೀಟ್ ಮಾಡಬೇಕಾಗುತ್ತದೆ. ಪ್ರೆಸ್ ಮೀಟ್ ಮಾಡೋ ಮುಂದೆ ಎಲ್ಲ ನಿಮ್ಮ ಕರ್ಮಕಾಂಡಗಳನ್ನು ತೆಗೆಯುತ್ತೇನೆ. ಇದು ನನ್ನ ಕೊನೆಯ ಎಚ್ಚರಿಕೆ. ನನ್ನ ಬಗ್ಗೆ ಮಾತಾಡುವಾಗ 100 ಸತಿ ವಿಚಾರ ಮಾಡಿ. ಸುಮ್ಮನೆ ಕಮೆಂಟ್ ಮಾಡಿದರೆ ಒಳ್ಳೆಯದಲ್ಲ. ಕಮೆಂಟ್ ಮಾಡಿದವರು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ನೀವೇನೇ ಮಾಡಿದರೂ ಅದಕ್ಕೆ ಯಾರೂ ಬರುವುದಿಲ್ಲ. ನನಗೆ ಗೊತ್ತಿದೆ ಅಲ್ಲಿ ಹಣೆಬರ. ಹಿಂದಾಗಡೆ ನೀವು ಪಶ್ಚಾತ್ತಾಪ ಪಡಬೇಡಿ ಅಂತೇಳಿ ನಾನು ನಿಮ್ಮಲ್ಲಿ ಕಳಕಳಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರೂ ಹಿಂದೂ ಬಾಂಧವರು ಹಾಗೂ ಹಿಂದೂ ಕಾರ್ಯಕರ್ತರು ಎಲ್ಲರೂ ಕೂಡಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಬೆಳವಣಿಗೆ ಮಾಡೋಣ, ಒಳ್ಳೆಯ ಜನನಾಯಕನನ್ನ ಆರಿಸೋಣ. ಎಲ್ಲರಿಗೂ ನಮಸ್ಕಾರಗಳು. और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।